ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಇವತ್ತು ಒಂದು ರಸ್ತೆನ ಗುದ್ಲಿ ಪೂಜೆ ನೆರವೇರಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲ ನೆಚ್ಚಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರಿಗೆ ನಾವು ಪಕ್ಷದ ಪರವಾಗಿ ಅವರು ಧನ್ಯವಾದಗಳನ್ನು ತಿಳಿಸ್ತಾ, ನಾವು ನಾಗಮಂಗಲದಲ್ಲಿ ಪೂಜೆ ಅಂದಿದ್ದಕ್ಕೆ ಈಗ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಪ್ರಕಾಶ್ ಅಣ್ಣ ಕೇಳಿದ್ರೆ, ಏನಣ್ಣ ನಾಗಮಂಗಲದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ, ಇದೇನಾದರೂ ಅಲ್ಲಿಂದ ಪ್ರಾರಂಭನಾ, ಈಗ ನಾವು ಹೋಗ್ತಾರೆ ರಸ್ತೆ ಇಷ್ಟು ಅದು ಹದಗೆಟ್ಟಿದೆ ಅಂತ. ಇಲ್ಲ ಎಲ್ಲ ಇದೆ, ಅಲ್ಲಿ ಪೂಜೆ ಅವರು ಪೆಂಡಾಲ್ ಹಾಕಿ ಅಲ್ಲಿ ಮಾಡಬೇಕಂತದೆ. ನಾನು ಪೆಂಡಾಲ್ ಅಂದ ತಕ್ಷಣ ಶಂಕರಣ್ಣನ ಹೇಳಿದೆ ಪೆಂಡಾಲ್ ಹಾಕಿದ್ವಿ ಅಂತ. ರಸ್ತೆ ಪೂಜೆಗೆ ನಾವೆಲ್ಲ ರಸ್ತೆ ಪೂಜೆ ಮಾಡಿ ಅಲ್ಲೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಪೆಂಡಾಲ್ ಹಾಕಿದ್ದಾರೆ ಅಂದರೆ ಬೇಡಿಕೆಗಳು ಜಾಸ್ತಿ ಇದೆ ಅಂತ ಅವಾಗಲೂ ಅನ್ನಿಸ್ತು, ಹಂಗೆ ಇಟ್ಟಿದ್ದಾರೆ. ಇಲ್ಲಿ ಅವ್ರು ದುಡಿದಿದ್ದಾರೆ, ಅದ್ರ ಪ್ರಕಾರ ಕೇಳಿದ್ದಾರೆ, ತಪ್ಪೇನಿಲ್ಲ. ಇವತ್ತು ಎಲ್ಲ ನಮ್ಮ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. DCC ಬ್ಯಾಂಕು ಏನನ್ನು ತಮ್ಮೆಲ್ಲರಿಗೂ ಗೊತ್ತಿದೆ, ಆದರೂ ಅದಕ್ಕೆ ಸಮಯ ಇನ್ನೂ ಕೂಡು ಬರಲಿಲ್ಲ. ನಾನು ಸಹ ಯಾಕೆ ಆ ಕ್ಷೇತ್ರನ ಆಯ್ಕೆ ಮಾಡಿಕೊಂಡಂದರೆ, ಮೊದಲಿಂದ ನಮ್ಮ ನಾಯಕರೆಲ್ಲನೂ ನಮಗೆ ಸೇವಾ ಮನೋಭಾವನೆಯನ್ನು ಕಲಿಸ್ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಆಲಂಗೂರು ಸಿನಣ್ಣ ಇದ್ದಾಗ 99ರಲ್ಲೇ ಕೇಳಿದ್ದೆ ನಾನು ಜಿಲ್ಲೆ DCC ಬ್ಯಾಂಕ್ಗೆ ಸ್ಪರ್ಧೆ ಮಾಡಬೇಕು ಅಂತ. ಅವ್ರು ನೀನು ಇನ್ನೂ ವಯಸ್ಸಿದೆ, ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು. ಮತ್ತು ಅವರ ನಂತರ ಆ ಬ್ಯಾಂಕಿಗೆ ಚುನಾವಣೆ ಅಂತಕ್ಕಂಥ ವ್ಯವಸ್ಥೆನೇ ಬರಲಿಲ್ಲ. ಅದಾದಮೇಲೆ 2 ಸಾರಿ ಹಲವಾರು ಕಾರಣಗಳಿಂದ ನಾನು ಅದರಿಂದ ವಂಚಿತನಾಗಬೇಕಾಯಿತು. ಆದರೆ ನಮ್ಮ ಶಾಸಕರು ಬಂದ ಮೇಲೆ ಅವಕಾಶ ಸಿಕ್ತು. ಆದರೆ ಜನಸೇವೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಸಿಗಲಿಲ್ಲ. ದೇವರು ಹೊರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಥರ ವ್ಯವಸ್ಥೆ ಆಗಿದೆ. ಇವತ್ತು ನಮ್ಮ ಶಾಸಕರು ಏನು ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ಗಮನಿಸಬೇಕಾಗಿದೆ. ಕೆಲವರು ಯಾವುದೋ ಒಂದು ನಮ್ಮ ಸುದ್ದಿವಾಹಿನಿಗಳವರು ಅವರು ಜನಾಂಗದ ಬಗ್ಗೆ ಕೆಲಸ ಮಾಡಬೇಕಾದ್ರೆ ಜನಾಂಗದ ಬಗ್ಗೆ ಕೆಲಸ ಮಾಡಲಿ, ಸುದ್ದಿ ಕೆಲಸ ಮಾಡಬೇಕಾದ್ರೆ ಸುದ್ದಿ ಬಗ್ಗೆ ಕೆಲಸ ಮಾಡಲಿ. ಯಾವುದೋ ಒಂದು ಎಲ್ಲ ಚಾನಲ್ಗಳಲ್ಲ, ಯಾವುದೋ ಒಬ್ಬ ಚಾನಲ್ನವರು ಏನೋ ಒಂದು ಬಾಯಿ ತಪ್ಪಿಂದ ಅಲ್ಲಿ ಅವ್ರು ಏನೋ ಹೇಳಬೇಕಾಗಿದ್ದು ಬಾಯಿ ತಪ್ಪಿಂದ ಏನೋ ಹೇಳಿದ್ದಾರೆ. ಅದು ಉದ್ದೇಶಪೂರ್ವವಾಗಿ ಹೇಳಿರ್ತಕ್ಕಂಥದ್ದಲ್ಲ. ನಾವ್ಯಾರೂ ನಮ್ಮ ಜಾತ್ಯತೀತ ಜನತಾದಳದ ಪಕ್ಷದವ್ರು ಯಾರೇ ಆಗಿರ್ಬೋದು, ನಾಗೇಶ್ ಅವರು ಏನು ನಮ್ಮ ಮಾಜಿ ಸಚಿವರಾದಂಥ ನಾಗೇಶ್ ಅವ್ರನ್ನ ನಾವ್ಯಾರೂ ಹಗುರವಾಗಿ ಎಲ್ಲೂ ಮಾತಾಡಿಲ್ಲ, ಕೇವಲವಾಗೂ ಮಾತಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲವು ಕೆಲಸಗಳಲ್ಲಿ ನಾವೇ ಹೋಗಿ ಭಾಗಿಯಾಗಿ ಅವ್ರನ್ನ ಪ್ರಶಂಸೆ ಮಾಡಿದ್ದೀವಿ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನಮ್ಮ ಶಾಸಕರಲ್ಲಿ ಯಾರೋ ಕೇಳಿದ್ದು ಒಂದು ವಿಷಯ ಮತ್ತೆ ಹೇಳಿದ್ರು ಗುತ್ತಿಗೆದಾರರು ಅಂತ, ಅದನ್ನೇ ಅಲ್ಲಿ ತೋರಿಸಿಲ್ಲ. ಬರೀ ಏನು ಮೊದಲು ಹೇಳಿದ್ರು ಅದನ್ನು ಮಾತ್ರ ತೋರಿಸಿದ್ದಾರೆ. ನಮ್ಮ ನಾಗೇಶ್ ಸರ್ ಅವರು ನೆನ್ನೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಹೇಳಿದ್ರು, ಏನಂತ, ಇದು 600 ಕೋಟಿ ರೂಪಾಯಿನ ಟೆಂಡ್ರ್ ಪ್ರಾಜೆಕ್ಟು ಅಂತ. ನಮ್ಮ ಶಾಸಕರು ಹೇಳೋದು ಅದೇ, ಇದ್ರ ಹಿಂದ್ಗಡೆ ಭಾಳ ದೊಡ್ಡ ಕುಳುಗಳ ಕೈವಾಡದೆ ಅಂತೆ. ಯಾಕೆಂದರೆ 600 ಕೋಟಿ ರೂಪಾಯಿ ಟೆಂಡ್ರ್ ಅಂತಂದರೆ ಯಾವುದೇ ವ್ಯಕ್ತಿ ಸಣ್ಣ ಪುಟ್ಟವ್ರು ಸಿಗೋದಿಲ್ಲ, ಅದು ದೊಡ್ಡ ಕುಳುಗಳಿಗೆ ಅದು ಸಿಗ್ತಕ್ಕಂಥದ್ದು. ಅವ್ರೇನು ಹೇಳಿದರೆ, ತಾಲೂಕಿನ ಒಂದು ಏನು ಹಣ ಬಂದಿದೆ ಜನಕ್ಕೆ ಉಪಯೋಗ ಆಗಿಲ್ಲ, ಇವತ್ತು ಆ ಹಣ ಇಲ್ಲಿ ವ್ಯಯ ಆಗಿ ಖರ್ಚು ಮಾಡಿ ನ್ಯಾಯಯುತವಾಗಿ ಆಗಿದ್ದರೆ ಇವತ್ತು ಏನು ಸೋಮೇಶ್ ಪಾಳಿದ ಜನ ಸಂಕಷ್ಟಪಟ್ಟರು, ಆ ಒಂದು ದುರ್ವಾಸನೆಯಿಂದ ಏನೆಲ್ಲ ಒಂದು 15 ದಿವಸ ಅವರು ಕಷ್ಟಪಟ್ಟರು, ಅದೆಲ್ಲ ತಪ್ತಾ ಇತ್ತು ಅನ್ನೋ ರೀತಿಯಲ್ಲಿ ಹೇಳಿ ಗುತ್ತಿಗೆದಾರರು ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ಬಾಯಿ ತಪ್ಪಿ ಎಲ್ಲೋ ಒಂದು ನಾಗೇಶ್ವರ ಬಗ್ಗೆ ಅವ್ರ ಅವಧಿ ಅನ್ನೋದ್ರಲ್ಲಿ ಹೋಗ್ಬಿಟ್ಟು ಅದು ಆಗಿರೋದು ಬಿಟ್ಟರೆ ಉದ್ದೇಶಪೂರ್ವಕ ಅದು ಹೇಳಿರ್ತಕ್ಕಂಥದ್ದು ಏನಲ್ಲ. ಆದರೆ ಅದನ್ನು ಕೆಲವರು ಅವರ ಏನೋ ಒಂದು ನಿಮ್ಮ ಪತ್ರಿಕಾಗೋಷ್ಠಿ ಕರೆದಿದ್ರು, ಅವ್ರ ಗಮನಕ್ಕೆ ಬಂದು ಅದನ್ನು ಬೇಡ ಅಂದ್ರೂ ಏನು ಇಷ್ಟು ವರ್ಷದಲ್ಲಿ ಹೋಗದೇ ಇರೋಂಥವ್ರನ್ನ ಕಾಂಗ್ರೆಸ್ ಕಚೇರಿಗೆ ಕರೆಸ್ಕೊಂಡು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿಸಿ ಎಲ್ಲ ಮಾಡಿದರೆ ಇದರಿಂದ ಏನು ಸಾಧನೆ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಮ ಶಾಸಕರು ಮಾತಾಡಿರ್ತಕ್ಕಂಥದ್ದು ಜನರ ಒಂದು ಕಾಳಜಿ ಬಗ್ಗೆ ಮಾತಾಡಿದ್ದಾರೆ ಬಿಟ್ಟರೆ ನಾಗೇಶ್ ಅವ್ರ ಬಗ್ಗೆ ಆಗಲಿ ಅವ್ರ ಕಾರ್ಯವೈಖರಿ ಬಗ್ಗೆ ಮಾಡಬೇಕಂತಿಲ್ಲ. ಯಾಕಂದರೆ ದಿವಂಗತ ನಮ್ಮ ಆಲಂಗೂರು ಸೀನಣ್ಣವರಿಗೆ ಒಂದು ನೆಲೆಯನ್ನು ಕಲ್ಪಿಸಿಕೊಟ್ಟಂಥವರು ನಾಗೇಶ್ವರು. ಆ ಕಾರಣಕ್ಕೋಸ್ಕರ ಈ ಪಕ್ಷದವ್ರು ಯಾರೂ ಅವ್ರ ಬಗ್ಗೆ ಯಾವುದೇ ಕೇವಲವಾಗಲಿ ಹಗುರವಾಗಲಿ ಮಾತಾಡೋದಿಲ್ಲ. ಅವ್ರ ಅವಧಿನಲ್ಲೂ ಒಂದಷ್ಟು ಒಳ್ಳೆಯ ಕೆಲಸ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಆಲಂಗೂರು ಸೀನಣ್ಣವರ ಒಂದು ಅವಧಿನಲ್ಲಿ ಏನೇನು ಕೆಲಸ ಆಗಿದೆ, ಶಾಲೆಗಳಾಗ್ಬೋದು, ಹೈಸ್ಕೂಲ್ ಆಗ್ಬೋದು, ಜೂನಿಯರ್ ಕಾಲೇಜ್ ಆಗ್ಬೋದು, ಇವೆಲ್ಲವನ್ನು ಇವತ್ತು ನಾವು ಯಾಕೆ ಸ್ಮರಿಸ್ತೀವಿ ಅಂತಂದರೆ ನಮ್ಮ ಸೀನಣ್ಣವ್ರಿಗಾಗಿರ್ಬೋದು 2 ಬಾರಿನೂ ಅವ್ರಿಗೆ ಒಂದು ಸರ್ಕಾರ ಸಿಕ್ಕಿತ್ತು. ನಮ್ಮ ನಾಗೇಶ್ ಅವ್ರಿಗೂ ಸರ್ಕಾರ ಸಿಕ್ಕಿದ್ದರಿಂದ ಆಗಿದೆ. ನಮ್ಮ ಶಾಸಕರಿಗೆ ಸರ್ಕಾರ ಇಲ್ಲ ಅಂದ್ರೂ ಆ ಒಂದು ಛಲ ಏನಿದೆ, ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ಇವತ್ತು ಅವರು ಒಂದು ಸೇವೆ ಮಾಡಬೇಕಂತಕ್ಕಂಥ ಒಂದು ಮನೋಭಾವನೆ ಏನಿದೆ, ಅದಕ್ಕೆ ನಾವು ಮೆಚ್ಚುಗೆ ಕೊಡಿಸ್ಬೇಕಂತ ನಮ್ಮ ವಿರೋಧ ಪಕ್ಷಗಳೇ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ತಮ್ಮ ಮೀಡಿಯಾವ್ರಿಗೂ ಅಷ್ಟೇ, ನಾನು ಯಾವುದೇ ಸಣ್ಣ ಪುಟ್ಟ ಬಂದಿದ್ದನ್ನು ಅದನ್ನೇ ತೋರಿಸಿ ನೀವೇನೋ ಬೇರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಾಧನೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಜನಹಿತಕ್ಕಾಗಿ ನೀವು ಪತ್ರಿಕಾ ರಂಗದವರು ಕೆಲಸ ಮಾಡಿ ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.